ನಮ್ಮ ದೋಸ್ತ್ ಕೇಳತ್ತಿದ್ದ, ನೀನು ತೀರ್ಥ ಸೇವನೆ ಏನಾದ್ರು ಮಾಡ್ತೀಯಾ, ಬತ್ತಿ ಏನಾದ್ರು ಹೊಡಿತೀಯಾ, ಅಥವಾ ಪರಸ್ತ್ರೀಯರ ಸಹವಾಸ ಏನಾದ್ರು ಮಾಡ್ತೀಯಾ? ಇವು ಯಾವ ಮಾಡಲಿಲ್ಲ ಅಂತಂದ್ರೆ ಲೈಫ್ ಒಳಗೆ ಎಂಜಾಯ್ಮೆಂಟ್ ಹೆಂಗೆ ಸಿಗತ್ತೈತೆ ಅಂತೇಳಿ ನಾ ಹೇಳಿದೆ. ಮ್ಯಾರಥಾನ್ ಡಿಸ್ಟೆನ್ಸ್ ಓಡಾದ್ಮೇಲೆ ಸಿಗುವಂಥ ರನ್ನರ್ಸ್ ಹೈ ಮತ್ತು ಎವ್ರಿ ವರ್ಕೌಟ್ ಆದಮೇಲೆ ಬರುವಂಥ ಪಂಪ್, ಇವೆಲ್ಲ ಮಸ್ತ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್. ಇವೆಲ್ಲ ಇದರಿಂದ ಸಿಗುವಂಥ ಹ್ಯಾಪಿನೆಸ್ ಇರಲ್ಲ, ಇದು ಟೆಂಪ್ರರಿ, ಬಟ್ ಇದು ನೆಕ್ಸ್ಟ್ ಲೆವೆಲ್. ಇದ್ರೊಳಗೆ ನಾವು ಖುಷಿ ಕಂಡ್ಕೊಂಡಿವಿ, ಇದರೊಳಗೆ ನಾವು ಎಂಜಾಯ್ಮೆಂಟ್ ಕಂಡ್ಕೊಂಡಿವಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಡೇ 43 ಆಫ್ 100 days 100 ಪುಷಪ್ಸ್ ಚಾಲೆಂಜ್ ಇದ್ದದಕ್ಕೆ ಫಸ್ಟಿಗೆ 100 ಪುಷಪ್ಸ್ ಹೊಡೆದು, ಅದಾದಮೇಲೆ ಪುಲಪ್ಸ್ ಹೊಡೆದು, ಪುಲಪ್ಸ್ ಎಲ್ಲ ಆದಮೇಲೆ ಶೋಲ್ಡ್ರ್ ಪ್ರೆಸ್ ಆದಮೇಲೆ ಬೈಸೆಪ್ಸ್ ಕರ್ಲ್ಸ್, ಇದಾದಮೇಲೆ ಬೈಸೆಪ್ಸ್ ಕರ್ಲ್ಸ್, ಡಂಬಲ್ ಬೈಸೆಪ್ಸ್ ಕರ್ಲ್ಸ್ ಆದಮೇಲೆ ಹ್ಯಾಮರ್ ಕರ್ಲ್ಸ್, ಆದಮೇಲೆ ಫೋರ್ ಆರ್ಮ್ಸಿಗೆ ರಿಸ್ಟ್ ಎಕ್ಸ್ಟೆನ್ಸರ್ಸ್ ಕರ್ಲ್ಸ್, ಆಮೇಲೆ ಫ್ಲೆಕ್ಸರ್ ಕರ್ಲ್ಸ್ ವರ್ಕೌಟ್ ಮಾಡಿ ಮುಗಿಸಿ ಮಲ್ಕೊಂಡ್ವಿ. ಧನ್ಯವಾದಗಳು.